ಫ್ರೆಂಡ್ಸ್, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ರಾಮಂದಿರ್ ಫೋಟೋನ ಯಾವ ಥರ ಎಡಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದು ಮೊಬೈಲಿಂದ ಎಡಿಟ್ ಮಾಡ್ಬೋದು ನೀವು. ಫ್ರೆಂಡ್ಸ್, ಫಸ್ಟ್ ನೀವು ಪಿಕಾಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಮೊಬೈಲಿಂದ. ನಾನು ಪಿಕಾಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದೆ. ಅದರಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡಬೇಕು. ಬ್ಯಾಕ್ಗ್ರೌಂಡ್ಸಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡೋಣ. ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಾನು ಪ್ಲಸ್ ಟೂಲ್ಸಲ್ಲಿ ಹೋಗ್ಬಿಟ್ಟು ಕ್ರಾಪ್ಸಲ್ಲಿ ಹೋಗ್ಬಿಟ್ಟು ಪೋರ್ಟ್ರೇಟ್ ಸೆಲೆಕ್ಟ್ ಮಾಡ್ಕೋತೀನಿ. ಪೋರ್ಟ್ರೇಟಲ್ಲಿ ನನಗೆ ಈ ಸೈಜ್ ಬೇಕಾಗಿರೋ 2771 ಇಂಟು 3464 ಸೈಜಲ್ಲಿರೋ ಒಂದು ವೈಟ್ ಶೀಟ್ನ ಓಪನ್ ಮಾಡ್ಕೋತೀನಿ. ಓಕೆ, ಇವಾಗ ವೈಟ್ ಶೀಟ್ ಓಪನ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಸ್ಟಿಕರ್ಸಲ್ಲಿ ಹೋಗಿ ಸ್ಟಿಕರ್ಸಲ್ಲಿ ಸರ್ಚ್ ಮಾಡಬೇಕು. ನೀವು ರಾಮ್ ಮಂದಿರ್ ಅಂತ ಸರ್ಚ್ ಮಾಡಬೇಕು. ರಾಮ್ ಮಂದಿರ್ ಅಂತ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸ್ಟಿಕರ್ಸಲ್ಲಿ ಬರುತ್ತೆ. ಇದರಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋಣ ನಮ್ಗೆ ಬೇಕಾಗಿರೋ ಸ್ಟಿಕರ್ಸ್ನ. ನನಗೆ ಬೇಕಾಗಿರೋ ಸ್ಟಿಕರ್ಸ್ ಇದು. ಈ ರಾಮ ಮಂದಿರ್ ಫೋಟೋದಲ್ಲಿ ಈ ಸ್ಟಿಕರ್ನ ರಾಮ ಮಂದಿರ್ ಫೋಟೋ ಸ್ಟಿಕರ್ನ ನಾನು ತೊಗೊಂಡಿದ್ದೀನಿ. ಫಸ್ಟ್ ರಾಮ ಮಂದಿರ್ ಫೋಟೋ ಸ್ಟಿಕರ್ನ ಆ್ಯಡ್ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ನಾನು ಮತ್ತೆ ಸ್ಟಿಕರ್ಸಲ್ಲಿ ಹೋಗ್ತೀನಿ. ಸ್ಟಿಕರ್ಸಲ್ಲಿ ಹೋಗ್ಬಿಟ್ಟು ಫಾರೆಸ್ಟ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಇದರಲ್ಲಿ ಈ ಫಾರೆಸ್ಟ್ ಫೋಟೋನ ತೊಗೊಳ್ಳೋಣ. ಸ್ವಲ್ಪ ಜೂಮ್ ಮಾಡೋಣ. ಜೂಮ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ 3 ಆಪ್ಷನ್ಸ್ ಇದ್ದಾವೆ: ಮೂವ್ ಅಪ್, ಮೂವ್ ಡೌನ್, ಡೂಪ್ಲಿಕೇಟ್ ಅಂತ. ಮೂವ್ ಡೌನ್ ಹಾಕೋಣ. ಮೂವ್ ಡೌನ್ ಮಾಡಿಬಿಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದೇ ಸೇಮ್ ಸ್ಟಿಕರ್ನ ಡೂಪ್ಲಿಕೇಟ್ ಮಾಡ್ಕೊತೀನಿ. ಡೂಪ್ಲಿಕೇಟ್ ಮಾಡ್ಕೊಂಡು ಈ ಕೆಳಗಡೆ ಫ್ಲಿಪ್ ಆ್ಯಂಡ್ ರೊಟೇಟ್ ಅಂತ ಇದೆ. ಫ್ಲಿಪ್ ಆ್ಯಂಡ್ ರೊಟೇಟಲ್ಲಿ ಹೋಗ್ಬಿಟ್ಟು ಇದನ್ನು ಫ್ಲಿಪ್ ಮಾಡ್ತೀನಿ. ಫ್ಲಿಪ್ ಮಾಡಿದ ತಕ್ಷಣ ಅದೇ ಡೂಪ್ಲಿಕೇಟು ರೊಟೇಟಾಗಿ ಬರುತ್ತೆ. ಇದು ಸೇಮ್ ಅದೇ ಸೈಜಲ್ಲಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ನೆಕ್ಸ್ಟ್ ಸ್ಕೈ ಅಂತ ಸರ್ಚ್ ಮಾಡ್ತೀನಿ. ಸ್ಕೈಯಲ್ಲಿ ನಮ್ಗೆ ಬೇಕಾಗಿರೋ ಯಾವುದಾದ್ರು ಒಂದು ಸ್ಕೈನ ತೊಗೊಳ್ಳೋಣ. ಇದೇ ತೊಗೊಳ್ಳೋಣ. ಫಸ್ಟ್ ಒಂದು ಇದನ್ನು ಫುಲ್ ಜೂಮ್ ಮಾಡ್ಕೊಳ್ಳೋಣ. ಇದರಲ್ಲಿ ಹೋಗ್ಬಿಟ್ಟು ಮೂವ್ ಡೌನಲ್ಲಿ ಹಾಕೋಣ. ಕಂಪ್ಲೀಟಾಗಿ ಮೂವ್ ಡೌನ್, ಫುಲ್ ಅದು ಫಾರೆಸ್ಟ್ ಹಿಂದ್ಗಡೆ ಬರಬೇಕು. ಆ ಥರ ಮೂವ್ ಡೌನಲ್ಲಿ ಅಷ್ಟೊಂದು ಮೂವ್ ಡೌನಲ್ಲಿ ಆಗಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಸ್ಟಿಕರ್ ಮತ್ತೆ ಸ್ಟಿಕರಲ್ಲಿ ಹೋಗ್ಬಿಟ್ಟು ರಿವರ್ ಅಂತ ಟೈಪ್ ಮಾಡೋಣ. ರಿವರಲ್ಲಿ ಹೋಗಿ ನಿಮ್ಗೆ ಯಾವ್ದಾದ್ರು ಬೇಕಾಗಿರೋ ಒಂದು ರಿವರ್ನ ತಗೊಂಡ್ಬಿಡ್ತೀನಿ. ರಿವರ್ ಇದನ್ನು ಈ ಥರ ಜೂಮ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅದನ್ನು. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ರಾಮ ಮಂದಿರನ ಸೆಲೆಕ್ಟ್ ಮಾಡ್ಕೊಂಡು ಇರೇಜಲ್ಲಿ ಹೋಗ್ಬಿಟ್ಟು ಇದನ್ನು ಆಪೋಸಿಟಿನ ಕಡಿಮೆ ಮಾಡಿ, ಆಮೇಲೆ ಹಾರ್ಡ್ನೆಸ್ನ ಕಡಿಮೆ ಮಾಡಿ, ಸೈಜ್ನ ಜಾಸ್ತಿ ಮಾಡೋಣ. ಈ ಥರ ಸೈಜ್ನ ಜಾಸ್ತಿ ಮಾಡಿ ಆಪೋಸಿಟಿ ಮತ್ತು ಹಾರ್ಡ್ನೆಸ್ನ ಸ್ವಲ್ಪ ಕಡಿಮೆ ಮಾಡಿ ಜೂಮ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಡ್ರಾಪ್ ಮಾಡೋಣ. ಎಲ್ಲ ಫುಲ್ ಹಂಗೆ ಜಸ್ಟ್ ಟಚ್ ಅಪ್ ಮಾಡೋಣ. ನಮ್ಮ ಇರೇಜ್ ಮಾಡಿ ರಾಮ ಮಂದಿರನ ಸ್ವಲ್ಪ ಇರೇಜ್ ಮಾಡಿ ಟಚ್ ಅಪ್ ಮಾಡೋಣ. ಸೇಮ್ ಆಯ್ತು. ಎಲ್ಲ ಸೈಡಲ್ಲಿ ಸ್ವಲ್ಪ ಟಚ್ ಅಪ್ ಮಾಡೋಣ. ಇದು ಟಚಪ್ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ ಅದರಲ್ಲಿ ಹೋಗ್ಬಿಟ್ಟು ರಿವರಲ್ಲಿ ಹೋಗ್ಬಿಟ್ಟು ನಮಗೆ ಒಂದು ವಾಟರ್ ಫಾಲ್ ಬೀಳೋ ಥರ ಒಂದು ಇದನ್ನು ತೊಗೊಳ್ಳೋಣ. ವಾಟರ್ ಫಾಲ್ ಇದನ್ನು ಜೂಮ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡಿ ಮತ್ತೆ ಇರೇಜಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಜೂಮ್ ಮಾಡ್ಕೊಂಡು ಸೈಡಲ್ಲಿರೋದು ಜಾಸ್ತಿ ಆಗಿದೆ. ಸ್ವಲ್ಪ ಆಪೋಸಿಟಿನ ಕಡಿಮೆ ಮಾಡಿ ಸೈಜ್ ಜಾಸ್ತಿ ಮಾಡಿ ಇನ್ನೊಂದು ಸ್ವಲ್ಪ ಟಚ್ ಮಾಡೋಣ.
ಸ್ವಲ್ಪ ಟಚ್ ಮಾಡ್ಕೊಳ್ಳಿ. ಇದು ಟಚಪ್ ಆಯಿತು. ನೋಡಿ ನೋಡೋಣ. ಮತ್ತೆ ಸ್ಟಿಕರ್ಸ್ ಎಲ್ಲ ಹೋಗ್ಬಿಟ್ಟು ಬೋರ್ಡ್ ತೊಗೊಂಡು ಜೂಮ್ ಮಾಡಿ ಅಡ್ಜಸ್ಟ್ ಮಾಡೋಣ. ಈಗ ಮತ್ತೆ ಅದು ಸ್ಟಿಕರ್ ಎಲ್ಲ ಹೋಗ್ಬಿಟ್ಟು ರಾಮ್ ಅಂತ ಸರ್ಚ್ ಮಾಡೋಣ. ಇದರಲ್ಲಿ ನಾವು ಬೇಕಾಗಿರೋ ರಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನ ತಗೋದು ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗಿಟ್ಟು ನೋಡಿ ನೀವು ಯಾವ ಥರ ಕರೆಕ್ಟ್ ಅನಿಸುತ್ತೆ. ಕರೆಕ್ಟ್ ಅನಿಸ್ತಿಲ್ಲ. ಅದೇ ಇರೇಜಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಬಂದಿರೋದನ್ನ ಇರೇಜ್ ಮಾಡ್ಕೊಳ್ಳೋಣ. ಇವಾಗ ಫುಲ್ಲೆಲ್ಲ ಇರೇಜ್ ಆಗ್ತಾಯಿದೆ. ಎಲ್ಲ ಇರೇಜ್ ಮಾಡಿ ಜೂಮ್ ಮಾಡ್ಬಿಟ್ಟು ನೋಡೋಣ ಕರೆಕ್ಟ್ ಕಾಣ್ತಾಯಿದೆ. ಇದು ಮಾಡಬೇಕು ಇರೇಜ್. ಇರೇಜ್ ಆಯಿತು. ಏನಾದರೂ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇದು ನಿಮಗೆ ರಿಯಲಿಸ್ಟಿಕ್ ಕಾಣೋ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಇಮೇಜ್. ಓಕೆ, ಕರೆಕ್ಟಾಗಿ ಸೆಟ್ ಆಯ್ತು ಅದರಲ್ಲಿ ಇಮೇಜ್. ನೀವು ಅದರಲ್ಲಿ ಮತ್ತೆ ಸ್ಟಿಕರ್ಸಲ್ಲಿ ಹೋಗಿ ನಿಮಗೆ ಅದೇ ರಾಮ್ ಅಂತ ಮತ್ತೆ ಸರ್ಚ್ ಮಾಡಿದ್ರೆ ನಿಮಗೆ ಅದೇ ಫ್ಲಾಗ್ ಸಿಗುತ್ತೆ. ಒಂದು ಫ್ಲಾಗ್ ರಾಮ್ ಫ್ಲಾಗ್ ಒಂದು ಫ್ಲಾಗ್ ಇದೆಲ್ಲ ಸಿಗುತ್ತೆ. ಇದನ್ನು ತಗೊಂಡು ಸ್ವಲ್ಪ ಜೂಮ್ ಮಾಡೋಣ. ಸ್ವಲ್ಪ ಜೂಮ್ ಮಾಡೋಣ. ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಜೂಮ್ ಔಟ್ ಮಾಡಿ ಜೂಮ್ ಔಟ್ ಆಗಿದೆ. ಓಕೆ, ಇವಾಗ ಕರೆಕ್ಟಾಗಿ ಫುಲ್ಲೆಲ್ಲ ಸೆಟಪ್ ಆಯಿತು. ಏನಂದರೆ ಫಸ್ಟು ರಾಮ ಮಂದಿರ ತಗೋಬೇಕು, ಆಮೇಲೆ ಫಾರೆಸ್ಟು, ಆಮೇಲೆ ಸ್ಕಾಯಿ, ಆಮೇಲೆ ವಾಟರ್ ಫಾಲು, ಆಮೇಲೆ ರಿವರ, ಆಮೇಲೆ ಬೋಟ್ನ ತೊಗೊಂಡ್ಬಿಟ್ಟು ಆಮೇಲೆ ರಾಮು, ಆಮೇಲೆ ಫ್ಲಾಗ್ನ ತೊಗೊಂಡ್ಬಿಟ್ಟು ಆಗ್ಬಿಟ್ಟು ಇದನ್ನು ಕರೆಕ್ಟ್ ಮಾಡಿದ್ರೆ ಈ ಥರ ಒಂದು ಫೋಟೋನ ಎಡಿಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಇದೇ ಥರ ಬೇರೆ ಬೇರೆ ಎಡಿಟಿಂಗ್ ಯಾವ ಥರ ಎಡಿಟಿಂಗ್ ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೀನಿ.